ಹಾಯ್ ಫ್ರೆಂಡ್ಸ್, ಇವತ್ತು ಹೊಯ್ಸಳರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಇವರ ಮೊದಲ ರಾಜಧಾನಿ ಬೇಲೂರು. ಹೊಯ್ಸಳರ ಮೊದಲ ರಾಜಧಾನಿ ಬೇಲೂರು ಆಗಿರ್ತದ. ನಂತರದ ಸಮಯದಲ್ಲಿ ಇವರ ರಾಜಧಾನಿ ದ್ವಾರಸಮುದ್ರ ಆಗ್ತದ, ಇಂದಿನ ಹಳೆಬೀಡು. ಇವರ ರಾಜ್ಯ ಲಾಂಛನ ಸಳನು ಹುಲಿಯನ್ನು ಕೊಲ್ಲುವುದು ಅಥವಾ ಒಬ್ಬ ಮನುಷ್ಯ ಹುಲಿಯನ್ನು ಕೊಲ್ಲುವುದು ಇವರ ರಾಜ್ಯ ಲಾಂಛನ ಆಗಿರ್ತದ. ಇವರ ಕಾಲದ ಆಳ್ವಿಕೆ ನೋಡೋದಾದ್ರೆ ಸುಮಾರು ಕ್ರಿಸ್ತಶಕ 1000ರಿಂದ 1346ರವರೆಗೆ ಇವರ ಆಳ್ವಿಕೆ ಕಂಡುಬರ್ತದೆ. ಈ ವಂಶದ ಅತ್ಯಂತ ಪ್ರಸಿದ್ಧ ರಾಜ ಯಾರು ಅಂದ್ರೆ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ. ಇವರ ಶ್ರೇಷ್ಠ ರಾಜ್ಯ ವೀರಬಲ್ಲಾಳ, 2ನೇ ವೀರಬಲ್ಲಾಳ. ಕೊನೆಯ ಪ್ರಮುಖ ರಾಜ 3ನೇ ವೀರಬಲ್ಲಾಳ. ಬೇಲೂರು ಪ್ರಸಿದ್ಧ ದೇವಾಲಯ ಚೆನ್ನಕೇಶವ ದೇವಾಲಯ. ಹಳೆಬೀಡಿನ ಪ್ರಸಿದ್ಧ ದೇವಾಲಯ ಹೊಯ್ಸಳೇಶ್ವರ ದೇವಾಲಯ. ಸೋಮನಾಥಪುರದ ಪ್ರಸಿದ್ಧ ದೇವಾಲಯ ಕೇಶವ ದೇವಾಲಯ. ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವ ಸ್ಥಳ. ಈ ಸಾಮ್ರಾಜ್ಯದ ಮೂಲ ಪುರುಷ ಸ್ಥಳ. ಇವರ ರಾಜಧಾನಿ ಸ್ಥಳನು ಸ್ಥಾಪಿಸಿದ ರಾಜಧಾನಿ ಸೊಸೆಯೂರು ಅಥವಾ ಚಿಕ್ಕಮಗಳೂರು. ಇವರ ಮೂಲ ನೋಡೋದಾದ್ರೆ ಗುಜರಾತಿನ ದ್ವಾರಕದ ಯಾದವ ವಂಶದವರು ಈ ಹೊಯ್ಸಳ ಸಾಮ್ರಾಜ್ಯದವರು ಆಗಿರ್ತಾರೆ. ಇನ್ನು ಸ್ಥಳನ ಬಿರುದು ನೋಡೋದಾದ್ರೆ ಮಲೆಪೆರೊಳಗೊಂಡ ಅನ್ನುವ ಇವನ ಬಿರುದು ಇರ್ತದೆ. ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಲ್ಲೂ ಯಾರು ಪ್ರೋತ್ಸಾಹ ನೀಡ್ತಾರೆ ಅಂದ್ರೆ ಸುದತ್ತಾಚಾರ್ಯ ಅವರು ಈ ಸಾಮ್ರಾಜ್ಯವನ್ನು ಕಟ್ಲಕ್ಕ ಸಹಾಯ ಮಾಡ್ತಾರೆ. ಕೆಲವು ಇತಿಹಾಸಕಾರರ ಪ್ರಕಾರ ಸ್ಥಳ ಮತ್ತು ನೃಪಕಾಮ ಒಂದೇ ಎಂಬ ವಾದವಿದೆ. ನೃಪಕಾಮನ ಬಿರುದು ರಾಚಮಲ್ಲ ಪೇರ್ಮಾಡಿ ಅಂತ ಕಂಡುಬರ್ತದೆ. ಶಾಸನಗಳ ಪ್ರಕಾರ ಇವರ ದ್ವಾರಕೆಯಿಂದ ಬಂದವರಂತ ಕೂಡ ತಿಳಿದು ಬರ್ತದೆ. ಮೊದಲಿಗೆ ವಿನಯಾದಿತ್ಯ ಬರ್ತಾನೆ. ಇವನು 1046ರಿಂದ 1098ರವರೆಗೆ ಇವನು ಆಳ್ವಿಕೆಯನ್ನು ಮಾಡ್ತಾನೆ. ಹೊಯ್ಸಳ ಸಾಮ್ರಾಜ್ಯದ ವಿಸ್ತರಣೆಗೆ ಅಡಿಪಾಯ ಹಾಕ್ತಾನೆ. ಪಶ್ಚಿಮ ಚಾಲುಕ್ಯರ ಸಾಮಂತನ ಆಗ್ತಾನೆ. ಇವನು 50 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ನಂತರ ಕಲ್ಯಾಣಿ ಚಾಲುಕ್ಯರ ಸಾಮಂತಕ ಆತನ. ಹೊಯ್ಸಳರ ಶಕ್ತಿಯನ್ನು ಇವನು ವಿನಯಾದಿತ್ಯನು ಹೆಚ್ಚಿಸ್ತಾನೆ. ತನ್ನ ಸಹೋದರಿಯಾದ ಹೊಯ್ಸಳ ದೇವಿಯನ್ನು ಕಲ್ಯಾಣ ಚಾಲುಕ್ಯರ 1ನೇ ಸೋಮೇಶ್ವರನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ರಾಜಧಾನಿಯನ್ನು ಇವನು ವಿನಯಾದಿತ್ಯ ರಾಜಧಾನಿಯನ್ನು ಸೊಸೆಯೂರಿನಿಂದ ಹಳೆಬೀಡಿಗೆ ವರ್ಗಾವಣೆ ಮಾಡ್ತಾನೆ. ಇದಕ್ಕೆ ದ್ವಾರಸಮುದ್ರ ಅಥವಾ ದ್ವಾರವತಿಪುರ ಅಂತ ನಾಮಕರಣ ಮಾಡ್ತಾನೆ. ಅಂಗಡಿಯಲ್ಲಿ ಜೈನ ಬಸದಿ, ತೋಣಚ್ಚಿಯ ಬಸವೇಶ್ವರ ದೇವಾಲಯ, ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಇನ್ನು ಪ್ರಮುಖವಾಗಿ ಯರಯಂಗ ಹೊಯ್ಸಳ ರಾಜ ಕಂಡು ಬರ್ತಾನೆ. ಇವನು ವಿನಯಾದಿತ್ಯನ ಪುತ್ರ. ಹೊಯ್ಸಳರ ಪ್ರಭಾವವನ್ನು ಮತ್ತಷ್ಟು ವಿಸ್ತರಿಸ್ತಾನೆ. ಅವರ ಪ್ರಭಾವವನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ತಾನೆ. ಯರಯಂಗ ಇವನು ವಿಷ್ಣುವರ್ಧನನ ತಂದೆ ಆಗಿರ್ತಾನೆ. ಇವನ ಆಳ್ವಿಕೆ ನೋಡೋದಾದ್ರೆ 1102ರಿಂದ 1105ರವರೆಗೆ ಇವನು ಆಳ್ವಿಕೆ ಮಾಡ್ತಾನೆ. ಈತನ 1ನೇ ಬಲ್ಲಾಳ ಬಿಟ್ಟಿಗ ಅಥವಾ ವಿಷ್ಣುವರ್ಧನ, ಉದಯಾದಿತ್ಯ ಎಂಬ ಮಕ್ಕಳು ಇರ್ತಾರೆ. ಇನ್ನು 1ನೇ ವೀರಬಲ್ಲಾಳ ಹೊಯ್ಸಳರ ಆರಂಭಿಕ ಪ್ರಮುಖ ರಾಜರಲ್ಲಿ ಒಬ್ಬ ಆಗಿರ್ತಾನೆ. ಇವನು ಯರಯಂಗಂ ಅವರ ಪುತ್ರ. ಹೊಯ್ಸಳರ ಸ್ವಾತಂತ್ರ್ಯ ಮತ್ತು ಶಕ್ತಿವರ್ಧನೆಗೆ ಮಹತ್ವದ ಕೊಡುಗೆಯನ್ನು ನೀಡ್ತಾನೆ. ಪಶ್ಚಿಮ ಚಾಲುಕ್ಯರ ಪ್ರಭಾವದಿಂದ ಹೊರಬಂದು ಹೊಯ್ಸಳರ ಸಾಮ್ರಾಜ್ಯವನ್ನು ಬಲಪಡಿಸ್ತಾನೆ. ಕಲ್ಯಾಣಿ ಚಾಲುಕ್ಯರ ಪ್ರಭಾವದಿಂದ ಹೊರಬಂದು ಹೊಯ್ಸಳರ ಸಾಮ್ರಾಜ್ಯವನ್ನು ಬಲಪಡಿಸ್ತಾನೆ. ಇವನ ಕಾಲದಲ್ಲಿ ಹೊಯ್ಸಳರ ರಾಜ್ಯದ ವ್ಯಾಪ್ತಿ ಮತ್ತು ರಾಜಕೀಯ ಪ್ರಭಾವ ಹೆಚ್ಚಾಗಿ ಕಂಡುಬರ್ತದೆ. ಇವನ ನಂತರ ಅವನ ಸಹೋದರ ವಿಷ್ಣುವರ್ಧನ ಬಿಟ್ಟಿದೇವ ಅಧಿಕಾರಕ್ಕೆ ಬರ್ತಾನೆ. ಯಾವ ಕಾರಣಕ್ಕೆ ಅಂದ್ರೆ
ಇವನಿಗೆ ಸಂತಾನ ಇರೋದಿಲ್ಲ. ಅದಕ್ಕಾಗಿ ಅವನ ಸಹೋದರನಾದ ವಿಷ್ಣುವರ್ಧನ ಅಧಿಕಾರಕ್ಕೆ ಬರ್ತಾನೆ. ಇನ್ನು ವಿಷ್ಣುವರ್ಧನ ಇವನ ಮೂಲ ಹೆಸರು ಬಿಟ್ಟಿದೇವ. ಹೊಯ್ಸಳರ ಅತ್ಯಂತ ಪ್ರಸಿದ್ಧ ರಾಜ ಆಗಿರ್ತಾನೆ. ಚೋಳರನ್ನು ಸೋಲಿಸಿ ಗಂಗವಾಡಿಯನ್ನು ವಶಪಡಿಸ್ಕೊತಾನೆ. ಇನ್ನು ರಾಮಾನುಜಾಚಾರ್ಯ ಅವರ ಪ್ರಭಾವದಿಂದ ವೈಷ್ಣವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ವಿಷ್ಣುವರ್ಧನ ರಾಮಾನುಜರ ಪ್ರಭಾವದಿಂದ ವೈಷ್ಣವ ಧರ್ಮವನ್ನು ಸ್ವೀಕರಣೆ ಮಾಡ್ತಾನೆ. ಇವನು ಚನ್ನಕೇಶವ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಇವನು ಕ್ರಿಸ್ತಶಕ 1114 ಮತ್ತು 1116 ಅವಧಿಯಲ್ಲಿ ಚೋಳರಿಂದ ತಲಕಾಡನ್ನು ಕೋಲಾರಗಳನ್ನು ಪಡೆದುಕೊತಾನೆ. ಇವನಿಗೆ ತಲಕಾಡುಗೊಂಡ ಎಂಬ ಬಿರುದನ್ನು ಕೂಡ ನೀಡಲಾಗ್ತದೆ. ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ, ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ದಕ್ಷಿಣದ ಕಂಚಿ ರಾಮೇಶ್ವರದವರೆಗೆ ದಾಳಿ ಮಾಡ್ತಾನೆ. ನೋಡ್ರಿ, ವಿಷ್ಣುವರ್ಧನ ದಕ್ಷಿಣದ ಕಂಚಿ ರಾಮೇಶ್ವರದವರೆಗೆ ದಾಳಿ ಮಾಡ್ತಾನೆ. ಅಲ್ಲಿ ಕಂಚಿಗೊಂಡ ಎಂಬ ಬಿರುದನ್ನು ಕೂಡ ಧರಿಸ್ತಾನೆ. ದಾವಣಗೆರೆಯಲ್ಲಿ ಉಜ್ಜಂಗಿಯ ಪಾಂಡ್ಯರಿಂದ ನಳಂದವಾಡಿಯನ್ನು ಗೆಲ್ತಾನೆ. ನಳಂದವಾಡಿಗೊಂಬ ಅನ್ನೋ ಬಿರುದನ್ನು ಕೂಡ ಪಡಿತಾನೆ. ಯಾವುದು ಪಡಿತಾನ್ರಿ? ನಳಂದವಾಡಿಗೊಂಡ ಅನ್ನೋ ಬಿರುದನ್ನು ಪಡಿತಾನೆ. ಮತ್ತು ಕಂಚಿಗೊಂಡ ಎಂಬ ಬಿರುದನ್ನು ಕೂಡ ಪಡಿತಾನೆ. ಮತ್ತು ತಲಕಾಡುಗೊಂಡ ಎಂಬ ಬಿರುದನ್ನು ಕೂಡ ಪಡಿತಾನೆ. ಈತನ ಆಸ್ಥಾನದಲ್ಲಿ ದಾಸೋಜಿ, ಚಾವಣ, ಗದಗಿನ ನಾಗೋಜ, ಒಕ್ಕಣ, ಚಿಕ್ಕಹಂಸ ಎಂಬ ಶಿಲ್ಪಿಗಳು ಕಂಡುಬರ್ತಾರೆ. ವೀರನಾರಾಯಣ, ತಲಕಾಡುಗೊಂಡ, ಕಂಚಿಗೊಂಡ, ವೀರಗಂಗ, ಸಾಹಸ ಭೀಮ, ಕದನ ಪ್ರಚಂಡ ಎಂಬ ಬಿರುದುಗಳನ್ನು ಇವನು ಪಡೆದಿರ್ತಾನೆ. ಇವನು ಉಪರಾಜಧಾನಿಯನ್ನು ಕೂಡ ಮಾಡ್ತಾನೆ. ಉಪರಾಜಧಾನಿಯನ್ನು ಬಂಕಾಪುರವನ್ನಾಗಿ ಮಾಡ್ತಾನೆ. ಇವನನ್ನು ಹೊಯ್ಸಳರ ಅತ್ಯಂತ ಶ್ರೇಷ್ಠ ದೊರೆ ಅಂತ ಕರೆಯಲಾಗುತ್ತದೆ. ಮೂರನೇ ವಿಷ್ಣುವರ್ಧನನು ಕೋಲಾರದಿಂದ ಚೋಳರನ್ನು ಹೊರಹಾಕಿ ಮಳವಳ್ಳಿ ಶಾಸನವನ್ನು ಹೊರಡಿಸ್ತಾನೆ. ಮತ್ತು ನೆಕ್ಸ್ಟ್ ನೋಡೋದಾದ್ರೆ 1140ರಲ್ಲಿ ಹಾನಗಲ್ಲು, ಉಜ್ಜಂಗಿ, ಬಂಕಾಪುರ, ಬನವಾಸಿಯನ್ನು ಜಯಿಸ್ತಾನೆ. 1142ರಲ್ಲಿ ಲಕ್ಕುಂಡಿಯನ್ನು ಕೂಡ ಜಯಿಸ್ತಾನೆ. ಇನ್ನು ಪ್ರಮುಖವಾಗಿ 1ನೇ ನರಸಿಂಹನ ಬಗ್ಗೆ ನೋಡೋದಾದ್ರೆ ವಿಷ್ಣುವರ್ಧನನ ಪುತ್ರ 1ನೇ ನರಸಿಂಹವರ್ಮ. ಇನ್ನು ಪ್ರಮುಖವಾಗಿ 1ನೇ ನರಸಿಂಹ ಇವನು ವಿಷ್ಣುವರ್ಧನನ ಪುತ್ರ ಆಗಿರ್ತಾನೆ. ಸಾಮ್ರಾಜ್ಯದ ಸ್ಥಿರತೆಯನ್ನು ಕಾಪಾಡ್ತಾನೆ. ಚಾಲುಕ್ಯರ ವಿರುದ್ಧ ಹೋರಾಟವನ್ನು ಕೂಡ ನಡೆಸ್ತಾನೆ. ಈತ ಐಷಾರಾಮಿ ದೊರೆಯಾಗಿರ್ತಾನೆ. ನಳಂದವಾಡಿ, ಬನವಾಸಿ ಮುಂತಾದ ಪ್ರದೇಶಗಳನ್ನು ಇವನಿಂದ ಕೈ ಬಿಟ್ಟು ಹೋಗ್ತಾವ. ಅದಕ್ಕಾಗಿ ತಂದೆಯನ್ನು ಪದಚ್ಯುತಿಗೊಳಿಸಿ ಅಧಿಕಾರಕ್ಕೆ ಬರವನೇ 2ನೇ ಬಲ್ಲಾಳ. ರಗಳೆಗಳ ಕವಿ ಹರಿಹರನು ಇವನ ಕಾಲದವನಾಗಿರ್ತಾನೆ. ನೋಡ್ರಿ, ಇನ್ನು ಪ್ರಮುಖವಾಗಿ ಸ್ವಂತ ಸಾಹಿತಿಯಾಗಿರ್ತಾನೆ. ಇವನು 1ನೇ ನರಸಿಂಹ ಸ್ವಂತ ಸಾಹಿತಿಯಾಗಿರ್ತಾನೆ. ಕನ್ನಡದಲ್ಲಿ ದೀಕ್ಷಾಬೋಧಿ ಮತ್ತು ಸಂಸ್ಕೃತದಲ್ಲಿ ಸದಾನಂದ ಚರಿತೆ ಎಂಬ ಕೃತಿಗಳನ್ನು ರಚನೆ ಮಾಡ್ತಾನೆ. ಗಿರಿಜಾ ಕಲ್ಯಾಣ ಕೃತಿಯನ್ನು ಕರ್ತೃನಾದ ಹರಿಹರ ಇವನ ಕಾಲದವನಾಗಿರ್ತಾನೆ. ನೋಡ್ರಿ, ಹರಿಹರ ಗಿರಿಜಾ ಕಲ್ಯಾಣ ಎಂಬ ಕೃತಿಯನ್ನು ಬರಿತಾನೆ. ಹರಿಹರ 1ನೇ ನರಸಿಂಹನ ಕಾಲದವನಾಗಿರ್ತಾನೆ. ಇನ್ನು ಪ್ರಮುಖವಾಗಿ ಇವನನ್ನು ಅಧಿಕಾರದಿಂದ ಕೆಳಗಿಳಿಸಿ ಅವನ ಮಗ 2ನೇ ಬಲ್ಲಾಳ ಬರ್ತಾನೆ. ಹೊಯ್ಸಳರ ಶ್ರೇಷ್ಠ ರಾಜ 2ನೇ ಬಲ್ಲಾಳ ಮಹಾರಾಜಾಧಿರಾಜ ಎಂಬ ಬಿರುದನ್ನು ಪಡೆದಿರ್ತಾನೆ. ಹೊಯ್ಸಳರ ಸಾಮ್ರಾಜ್ಯವನ್ನು ಉತ್ತುಂಗಕ್ಕೇರಿಸಿದ ಮಹಾಂತ ರಾಜನಾಗಿರ್ತಾನೆ. ದ್ವಾರ ಸಮುದ್ರವನ್ನು ಪ್ರಮುಖ ರಾಜಧಾನಿಯನ್ನಾಗಿ ಅಭಿವೃದ್ಧಿ ಪಡಿಸ್ಕೊತಾನೆ. ನೋಡ್ರಿ, ದ್ವಾರ ಸಮುದ್ರವನ್ನು ಇವನು ಪ್ರಮುಖ ರಾಜಧಾನಿಯನ್ನಾಗಿ ಅಭಿವೃದ್ಧಿ ಪಡಿಸ್ತಾನೆ. ಹೊಯ್ಸಳರ ಪ್ರಥಮ ಸ್ವಾತಂತ್ರ್ಯ ಅರಸ ಇವನಾಗಿರ್ತಾನೆ. ಯಾರು? 2ನೇ ಬಲ್ಲಾಳ ಹೊಯ್ಸಳರ ಪ್ರಥಮ ಸ್ವಾತಂತ್ರ್ಯ ಅರಸ ಆಗಿರ್ತಾನೆ. ಇವನ ಆಳ್ವಿಕೆ 1173ರಿಂದ 1220ರವರೆಗೆ ಇವನ ಆಳ್ವಿಕೆ ಕಂಡುಬರ್ತದೆ. ಕಲ್ಯಾಣಿ ಚಾಲುಕ್ಯರ 4ನೇ ಸೋಮೇಶ್ವರನನ್ನು ಸೋಲಿಸಿ ಕಲ್ಯಾಣವನ್ನು ವಶಪಡಿಸಿಕೊಂಡು ಸ್ವತಂತ್ರ ಅರಸ ಎಂದು ಘೋಷಣೆಗೊಳ್ತಾನೆ. ಅವನೇ ಸ್ವತಂತ್ರ ಅರಸ ಅಂತ ಘೋಷಣೆ ಮಾಡ್ತಾನೆ. ಈತ ಲಕ್ಕುಂಡಿಯನ್ನು ತನ್ನ ತಾತ್ಕಾಲಿಕ ರಾಜಧಾನಿಯನ್ನಾಗಿ ಮಾಡಿಕೊತಾನೆ. ನೋಡ್ರಿ, 2ನೇ ಬಲ್ಲಾಳ ಲಕ್ಕುಂಡಿಯನ್ನು ತನ್ನ
ತಾತ್ಕಾಲಿಕ ರಾಜಧಾನಿಯಾಗಿ ಮಾಡ್ಕೋತಾನ. ಕೊಂಗ್ವಾಳ ಮತ್ತು ಚಂಗ್ವಾಳರನ್ನು ಸೋಲಿಸಿ ಉಚ್ಚುಂಗಿಯನ್ನು ವಶಪಡಿಸಿಕೊಂಡು ಗಿರಿದುರ್ಗ ಮಲ್ಲ ಎಂಬ ಬಿರುದನ್ನು ಧರಿಸ್ತಾನ. ಏನು ಧರಿಸ್ತಾನ್ರಿ? ಎರಡನೇ ವೀರ ಬಲ್ಲಾಳ ಅಥವಾ ಎರಡನೇ ಬಲ್ಲಾಳ ಗಿರಿದುಂಗ ಎಂಬ ಬಿರುದನ್ನು ಧರಿಸ್ತಾನ. ಯಾವ ಕಾರಣಕ್ಕೆ ಧರಿಸ್ತಾನ? ಕೊಂಗ್ವಾಳ ಮತ್ತು ಚಂಗ್ವಾಳರನ್ನು ಸೋಲಿಸಿದ ಕಾರಣಕ್ಕೆ ಗಿರಿದುರ್ಗ ಅನ್ನುವ ಬಿರುದನ್ನು ಧರಿಸ್ತಾನ. ಚೋಳರ ಸಿಂಹಾಸನವನ್ನು ಮೂರನೇ ರಾಜರಾಜ ಚೋಳನಿಗೆ ದೊರೆಯುವಂತೆ ಮಾಡ್ತಾನ. ಚೋಳರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಕೂಡ ಪಡಿತಾನ. ಚೋಳರ ಸಿಂಹಾಸನವನ್ನು ಮೂರನೇ ರಾಜರಾಜ ಚೋಳನಿಗೆ ದೊರೆಯುವಂತೆ ಮಾಡಿದ ಕಾರಣ ಚೋಳರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡಿತಾನ. ಹಳೆಬೀಡಿನಲ್ಲಿ ಕೇದಾರನಾಥೇಶ್ವರ ದೇವಾಲಯವನ್ನು ನಿರ್ಮಿಸ್ತಾನ. ತನ್ನನ್ನು ತಾನು ಕರ್ನಾಟಕದ ಚಕ್ರವರ್ತಿ ಅಂತ ಘೋಷಣೆ ಮಾಡ್ಕೋತಾನ. ಎರಡನೇ ಬಲ್ಲಾಳ ತನ್ನನ್ನು ತಾನು ಕರ್ನಾಟಕದ ಚಕ್ರವರ್ತಿ ಎಂದು ಘೋಷಣೆ ಮಾಡ್ಕೋತಾನ. ಈತನ ಕವಿ ಜನ್ನನಿಗೆ ಆಶ್ರಯ ನೀಡಿರ್ತಾನ. ಎರಡನೇ ವೀರ ಬಲ್ಲಾಳ ಜನ್ನನಿಗೆ ಆಶ್ರಯವನ್ನು ನೀಡಿರ್ತಾನ. ಕವಿ ಜನ್ನನಿಗೆ ಆಶ್ರಯ ನೀಡಿರ್ತಾನ. ಈತನ ರಾಣಿ ಉಮಾದೇವಿ ಬೆಳಗುತ್ತಿಯ ಸಿಂಧೂರ ದಂಗೆಯನ್ನು ಅಡಗಿಸಿ ವೀರರಾಣಿ ಎಂದು ಪ್ರಸಿದ್ಧಳಾತಾಳ. ನೋಡ್ರಿ, ಬೆಳಗುತ್ತಿಯ ಸಿಂಧರ ದಂಗೆಯನ್ನು ಇವನ ರಾಣಿ ಉಮಾದೇವಿ ಹತ್ತಿಕ್ತಾಳ. ಇನ್ನು ನಂತರ ಎರಡನೇ ನರಸಿಂಹ ಬರ್ತಾನ. ವೀರಬಲ್ಲಾಳನ ಪುತ್ರ, ಎರಡನೇ ವೀರಬಲ್ಲಾಳನ ಪುತ್ರ. ಚೋಳರೊಂದಿಗೆ ಉತ್ತಮ ಬಂಧ ಇಟ್ಟುಕೊಂಡಿರ್ತಾನ. ಎರಡನೇ ನರಸಿಂಹ ಚೋಳರೊಂದಿಗೆ ಉತ್ತಮ ಬಂಧವನ್ನು ಇಟ್ಟುಕೊಂಡಿರ್ತಾನ. ರಾಜ್ಯದಲ್ಲಿ ಶಾಂತಿ ಮತ್ತು ಸಮೃದ್ಧಿಯಿಂದ ಆಡಳಿತವನ್ನು ಮಾಡ್ತಿರ್ತಾನ. ಇನ್ನು ಎರಡನೇ ನರಸಿಂಹ ಇವನು ಚೋಳ ರಾಜ್ಯವನ್ನು ಪುನರ್ರಕ್ಷಿಸಿ ಚೋಳ ಕುಲರಕ್ಷಕ ಎಂಬ ಖ್ಯಾತಿಯನ್ನು ಪಡಿತಾನ. ನೋಡ್ರಿ, ಎರಡನೇ ನರಸಿಂಹ ಚೋಳ ರಾಜ್ಯವನ್ನು ಪುನರ್ರಕ್ಷಿಸಿ ಚೋಳ ಕುಲರಕ್ಷಕ ಎಂಬ ಬಿರುದನ್ನು ಪಡಿತಾನ. ಅಂದ್ರೆ ಖ್ಯಾತಿಗೆ ಒಳಗಾಗ್ತಾನ. ಶ್ರೀರಂಗದ ಹತ್ತಿರ ಕಾವೇರಿ ನದಿಯ ದಡದ ಮೇಲೆ ಕಣ್ಣಾನೂರನ್ನು ಹೊಸ ರಾಜಧಾನಿಯನ್ನಾಗಿ ನಿರ್ಮಿಸ್ತಾನ. ನೋಡ್ರಿ, ಶ್ರೀರಂಗದ ಹತ್ತಿರ ಕಾವೇರಿ ನದಿಯ ದಡದ ಮೇಲೆ ಕಣ್ಣಾನೂರನ್ನು ಹೊಸ ರಾಜಧಾನಿಯನ್ನಾಗಿ ನಿರ್ಮಾಣ ಮಾಡ್ತಾನ. ಹರಿಹರದ ಹರಿಹರೇಶ್ವರ, ಬೇಲೂರಿನ ಮೂಲ ಸಂಗಮೇಶ್ವರ, ಭದ್ರಾವತಿಯ ಲಕ್ಷ್ಮೀ ನರಸಿಂಹ, ಹಗ್ಗೇರಿಯ ಕಲ್ಮೇಶ್ವರ ದೇವಾಲಯಗಳನ್ನು ಇವನು ನಿರ್ಮಾಣ ಮಾಡ್ತಾನ. ನೋಡಿ ಫ್ರೆಂಡ್ಸ್, ಕಾರಣಾಂತರಗಳಿಂದ ಇವತ್ತು ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ನಾಳೆ ಕಂಟಿನ್ಯೂ ಮಾಡ್ತೇವೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯವಾಗಿರ್ತದೆ. ನೋಡಿ ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ರೀತಿ ನಮಗೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿದಂತಾಗ್ತದೆ. ಪ್ರೋತ್ಸಾಹ ಬರುತ್ತದೆ ಅನ್ನೋದಕ್ಕಿಂತ ನಮಗೂ ಹೆಚ್ಚು ಜವಾಬ್ದಾರಿ ಬರ್ತದೆ. ನಮ್ಮ ಕ್ಲಾಸ್ಗಳನ್ನು ವಿದ್ಯಾರ್ಥಿಗಳು ಕೇಳಕತ್ತಾರ. ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ಲಾಸ್ಗಳನ್ನು ಮಾಡಬೇಕು ಅನ್ನೋದು ನಮ್ಮಲ್ಲಿ ಕೂಡ ಬರ್ತದೆ. ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕನ್ನು ನೀಡಿದ್ದೇವೆ. ಎಲ್ಲರೂ ಜಾಯ್ನ್ ಆಗಿ.